ನಮಸ್ಕಾರ. ಕಾರ್ಯಾಗಾರದ ಶುರುವಿನಲ್ಲಿ ನಮ್ಮ ಸರ್ಕಾರಿ ಸಂಸ್ಥಾನಗಳಲ್ಲಿ ಬಳಸುವಂತಹ ಮಟೀರಿಯಲ್ಸ್ ಇರ್ಬೋದು, ಬುಕ್ಲೆಟ್ಗಳಿರ್ಬೋದು, ಅಥವಾ ಟೆಕ್ಸ್ಟ್ ಬುಕ್ಸ್ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಎಲ್ಲ ಕಡೆ ಏನಂತ ಬರುತ್ತೆ, ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಅಂತ ಬರ್ತಿದ್ದಂಗೆ ರಾಯಚೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಯಾದಗಿರಿ ಇರ್ಬೋದು, ಏನೋ ಹಿಂದುಳಿದ ಜಿಲ್ಲೆಗಳು ಅಂತ ಬಂದ್ಬಿಡುತ್ತೆ, ಹಂಗೆ ಶುರು ಆಗ್ಬಿಡುತ್ತೆ. ಬಟ್ ನಿಮಗೆಲ್ಲ ಗೊತ್ತಿರಬೇಕು, NCERT ನಮ್ಮ ದೇಶದ ಏನು ಯೂನಿಫಾರ್ಮ್ ಸಿಲೆಬಸ್ ಅಂತ ಏನಿದೆ, NCERT ಡೆಲ್ಲಿಲಿರೋ ಟೆಕ್ಸ್ಟ್ ಬುಕ್ಸ್ನ ಪ್ರಿಂಟ್ ಮಾಡುವಂತಹ, ಸಿಲೆಬಸ್ನ ಡಿಸೈಡ್ ಮಾಡುವಂತಹ ಒಂದು ಅಥಾರಿಟಿ, ಅವರು ಬಹಳಷ್ಟು ಹಿಂದೆನೇ ಈ ಒಂದು ಅಭ್ಯಾಸ ಏನಿದೆ, ಏನೋ ಅಂಡರ್ ಡೆವಲಪ್ಡ್ ಅಂತ ಪದ ಬಳಕೆ ಅನ್ನೋದು ತಪ್ಪಿದೆ, ಇದು ತಪ್ಪು ಕಲ್ಪನೆ, ತಪ್ಪು ಮೆಸೇಜ್ನ, ತಪ್ಪು ಸಂದೇಶವನ್ನ ಕೊಡುತ್ತೆ, ಅಂಡ್ ಇದನ್ನ ಓದ್ತಿರೋರಿಗೆ ತಪ್ಪು ಭಾವನೆಯನ್ನ ಬೆಳೆಸುತ್ತೆ ಮನಸ್ಸಲ್ಲಿ ಅಂತ ಅಂದ್ಬಿಟ್ಟು ಈ ಅಂಡರ್ ಡೆವಲಪ್ಡ್ ಅನ್ನೋ ಪದನ ತೆಗೆದ್ಬಿಟ್ಟು ಡೆವಲಪಿಂಗ್ ಅಂತ ರಿಪ್ಲೇಸ್ ಮಾಡಿದ್ರು. ನೀವೆಲ್ಲೂ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇವಾಗ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂಡ್ ಡೆವಲಪ್ಡ್ ಕಂಟ್ರೀಸ್ ಅಂತ ಓದಲ್ಲ, ಡೆವಲಪಿಂಗ್ ಕಂಟ್ರೀಸ್ ಅಂಡ್ ಡೆವಲಪ್ಡ್ ಕಂಟ್ರೀಸ್ ಅಂತ ಓದ್ತೀರಾ. ಸೊ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಪ್ರಿಂಟ್ ಆಗಿರ್ಬೋದು, ಕಾಲಕ್ರಮೇಣ ಬದಲಾಗುತ್ತೆ ಅಂಡ್ ಬದಲಾವಣೆಯನ್ನು ತರಲಾಗುತ್ತೆ, ಅದು ಬೇರೆ ವಿಷಯ. ಆದರೆ ನಿಮ್ಗಳ ಮನಸ್ಸಿನಲ್ಲಿ ಯಾವತ್ತೇ ಆದ್ರೂ ನಿಮ್ಮ ಊರಿನ ಬಗ್ಗೆ ಹಿಂದುಳಿದ ಅಂತ ಬಂದ್ರೆ ಬುಕ್ ಮೇಲೆ ಇರಲಿ, ಟೆಕ್ಸ್ಟ್ ಬುಕ್ ಮೇಲೆ ಇರಲಿ, ಓದಕ್ಕೆ ಬರೆಯಕ್ಕೆ ಇರಲಿ, ಬಟ್ ಮನಸ್ಸಲ್ಲಿ ಏನಿರ್ಬೇಕು, ಮುಂಬರುತ್ತಿರುವ, ಮುಂದುವರಿಯುತ್ತಿರುವ, ಬೆಳೆಯುತ್ತಿರುವ ಜಿಲ್ಲೆ ಅಂತ ಬರ್ಬೇಕು. ಓಕೆ, ಯಾವತ್ತೂ ಇದನ್ನ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಬೇರೆ ಏನೋ ಸೈನ್ಸ್ ನಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ನ್ಯೂರೋ ಲಿಂಗ್ವಿಸ್ಟಿಕ್ಸ್ ಅಂತ. ನಾವು ನಮ್ಮ ಯೋಚನೆ ಹಾಗೂ ನಮ್ಮ ಭಾಷೆ, ಸೈಂಟಿಫಿಕ್ ಆಗಿ ನೋಡಕ್ ಹೋದ್ರೆ ಬ್ರೈನ್ ನಲ್ಲಿ ಕನೆಕ್ಷನ್ ಇರುತ್ತೆ. ವರ್ನಿಕೇಸ್ ಏರಿಯಾ, ಬ್ರೋಕಾಸ್ ಏರಿಯಾ ಅಂತ ಹೇಳ್ತಾರೆ. ಭಾಷೆ ಡೆವಲಪ್ಮೆಂಟ್ಗೆ ನಮ್ಮ ಬ್ರೈನ್ ನಲ್ಲಿ ಏರಿಯಾಸ್ ಇರುತ್ತೆ. ಸೊ ಆ ಒಂದು ಮೆದುಳಿನಲ್ಲಿರೋ ಜಾಗಗಳಿಗೂ ನಮ್ಮ ಥಾಟ್ ಪ್ರಾಸೆಸ್, ನಮ್ಮ ಯೋಚನೆಗಳಿಗೂ, ಚಿಂತನೆಗಳಿಗೂ, ನಮ್ಮ ಸೀಟ್ ಆಫ್ ಮೆಮರಿ, ಏನು ಜ್ಞಾಪನ ಶಕ್ತಿ ಇದೆಯಲ್ಲ, ಅದರ ಒಂದು ಸೀಟ್ಗೂ ಲಿಂಕ್ ಇರುತ್ತೆ. ಸೊ ಏನ್ ಹೇಳಕ್ ಹೊರಟೆ ಅಂದ್ರೆ, ನೀವೇನ್ ಮಾತಾಡ್ತೀರಾ ಆ ರೀತಿ ಯೋಚನೆ ಮಾಡ್ತೀರಾ. ಸೊ ನೀವೇನು ನಿಮ್ಮ ಬಾಯಿಂದ ಉಚ್ಚಾರಣೆ ಆಗುತ್ತೆ, ಆ ರೀತಿ ಕೆಲಸಗಳನ್ನ ಮಾಡಕ್ಕೆ ನಿಮ್ಗೆ ಏನೋ ಪ್ರಚೋದನೆ ಸಿಗುತ್ತೆ ಒಳಗಿಂದ. ಸೊ ನೀವು ಮನಸ್ಸಿನಲ್ಲಿ ನಾನಿವತ್ತು ಈ ಕೆಲಸ ಮಾಡ್ತೀನಿ, ಮಾಡೇ ತೀರ್ತೀನಿ ಅಂತ ಹೇಳೋದಕ್ಕೂ ಯಾಕೋ ಆಗಲ್ಲ ಅನ್ಸುತ್ತೆ, ನೋಡೋಣ, ಬದಲಾವಣೆ ಎರಡಕ್ಕೂ ಡಿಫ್ರೆನ್ಸ್ ಇದೆಯಾ? ಇದನ್ನೇ ನ್ಯೂರೋ ಲಿಂಗ್ವಿಸ್ಟಿಕ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಸೊ ಹಂಗಾಗಿ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ಬೋದು, ಪೇಪರ್ ಅಲ್ಲಿ ಬರ್ಬೋದು, ಇನ್ನೊಂದ್ ಕಡೆ ಬರ್ಬೋದು, ಬಟ್ ಮನಸ್ಸಲ್ಲಿ ನನ್ನ ಜಾಗ, ನನ್ನ ನಾಡು ಬೆಳೀತಿರೋದು, ಓಕೆ, ಮುಂಬರುತ್ತಿರೋದು. ಕೆಲವೇ ದಿನಗಳಿದೆ, ಬದಲಾಗುತ್ತೆ ಎಲ್ಲ. ಸೊ ಇದಿರ್ಬೇಕು. ಇದನ್ನ ಏನೋ ಪಾಸಿಟಿವಿಟಿ, ಆಪ್ಟಿಮಿಸಮ್ ಅಂತಾನು ಅನ್ಕೊಡಿ, ಸರಿನಾ? ಸೊ ನೀವು ಏನೇ ಸಾಧನೆ ಮಾಡೋಕ್ಕೂ ಇರ್ಬೋದು, ಮೊದಲನೇದಾಗಿ ಮನಸ್ಸಿದ್ರೆ ಮಾರ್ಗ ಅಂತ ಕೇಳಿರ್ತೀರಾ. ಮೊದಲನೇದಾಗಿ ಮನಸ್ಸು ಮುಖ್ಯ. ಆ್ಯಂಡ್ ಮನಸ್ಸಲ್ಲಿ ಏನು ಚಿಂತನೆಗಳು ಓಡ್ತಿದೆ ಅದು ಮುಖ್ಯ, ಏನು ಭಾವನೆಗಳು ಓಡ್ತಿದೆ ಅದು ಮುಖ್ಯ. ಸೊ ಅದಕ್ಕೆ ನಿನ್ನ ಕರೆಯೋದು ಮನೋಭಾವ ಅಂತ. ಸೊ ಆಟಿಟ್ಯೂಡ್ ಅಥವಾ ನಿಮ್ಮ ಮನೋಭಾವ ಯಾವತ್ತೂ ಪಾಸಿಟಿವ್ ಆಗಿರ್ಬೇಕು. ಅದಕ್ಕಾಗಿ ನಾನು ಇದನ್ನ ಹೇಳ್ತಾ ಶುರು ಮಾಡ್ತಿದ್ದೀನಿ. ಯಾವತ್ತೂ ಇನ್ನು ಮುಂದೆ ಹಿಂದುಳಿದ ಅಂತ ಬಂದ್ರೆ ಏನಂತ ರಿಪ್ಲೇಸ್ ಮಾಡ್ತೀರಾ ಮನಸ್ಸಲ್ಲಿ? ಬೆಳೆಯುತ್ತಿರುವ. ಓಕೆ. ಆ್ಯಂಡ್ ಇನ್ನೊಂದು, ಇದನ್ನ ಏನೋ ಮುಂಬರುತ್ತಿರುವ, ಬೆಳೆಯುತ್ತಿರುವ ಅಂತ ಹೇಳ್ಕೊಂಡ್ರೆ ಸಾಲಲ್ಲ, ಏನಾದರೂ ಬೇಸಿಸ್ ಕೂಡ ಇರ್ಬೇಕಲ್ವ ಇದಕ್ಕೆ. ಸೊ ಹಿಂದೆ ಏನಾದರೂ ಈ ಒಂದು ಭಾಗ, ಈ ಒಂದು ಏನಂತಾರೆ, ನಮ್ಮ ಜಾಗ ಇತಿಹಾಸದಲ್ಲಿ ಏನಾದರೂ ಒಳ್ಳೆ ಕೆಲಸ ಅಂದರೆ ಉಜ್ವಲವಾದಂತಹ ಒಂದು ಸ್ಥಾನದಲ್ಲಿ ಇತ್ತ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ಏನೋ 9ನೇ ಶತಮಾನದಲ್ಲಿ ನಮ್ಮ ದೇಶದಲ್ಲಿ, ನೀವು 9th ಕ್ಲಾಸ್ ಟೆಕ್ಸ್ಟ್ ಬುಕ್ ಓದಿದ್ರೆ ಅಥವಾ 10th ಕ್ಲಾಸ್ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನಮ್ಮ ಭಾರತ ಉಪಖಂಡದಲ್ಲೇ ಅತ್ಯಂತ ಬಲಶಾಲಿಯಾದಂತಹ ಒಂದು ರಾಜವಂಶ, ಡೈನಾಸ್ಟಿ ಯಾವುದಿತ್ತು? ರಾಷ್ಟ್ರಕೂಟರು. ಸೊ ರಾಷ್ಟ್ರಕೂಟರ ಒಂದು ಕ್ಯಾಪಿಟಲ್ ಸಿಟಿ ಮಾನ್ಯಕೇಟ ಎಲ್ಲಿತ್ತು? ಚಿತ್ತಾಪುರ. ಮಲ್ಕೇಡ್. ಇಲ್ಲೇ ಒಂದ್ ಗಂಟೆ ನೀವು ಟ್ರಾವೆಲ್ ಮಾಡಿದ್ರೆ ಮಲ್ಕೇಡ್ ತಲುಪ್ತೀರಾ. ಸೊ ಈ ದೇಶಕ್ಕೆ ಅಜಂತಾ ಎಲ್ಲೋರದಂತಹ ಅದ್ಭುತಗಳನ್ನ ಕೊಡುಗೆ ನೀಡಿರುವಂತಹ ಒಂದು ಕಾಲದಲ್ಲಿ ದೇಶವೇ, ಪ್ರಪಂಚವೇ ತಿರುಗಿ ನೋಡ್ಬೇಕು ಅನ್ನುವಂತಹ ಒಂದು ಸಾಧನೆಗೈದಿದ್ದಂತಹ ಡೈನಾಸ್ಟಿ, ಎಂಪೈರ್ ನಮ್ಮ ರಾಷ್ಟ್ರಕೂಟರದು. ಸೊ ಇದನ್ನ ಯಾವತ್ತೂ ತಲೆಗಿಟ್ಕೋಬೇಕು. ನಾವು ಬರ್ತಿರೋದು ಅಂತ ಜಾಗದ ಅವತ್ತಿನ ಆಸ್ಥಾನ ಕವಿಗಳು, ಶ್ರೀ ವಿಜಯ, ಓಕೆ, ಆಸ್ಥಾನ ಕವಿಗಳು, ಅವರು ಬಹಳಷ್ಟು ಭಾಗಗಳನ್ನ ನೋಡಿರ್ತಾರೆ ಅಂಡ್ ಕನ್ನಡಿಗರನ್ನು ನೋಡಿರ್ತಾರೆ. ಸೊ ಅವರು ತಮ್ಮ ಕವಿರಾಜ ಮಾರ್ಗ ಕೇಳಿದ್ರಾ? ಕವಿರಾಜ ಮಾರ್ಗ ಅನ್ನೋದು ಕನ್ನಡದ ಮೊದಲ ಸೊ ಇಟ್ ಇಸ್ ದ ಫಸ್ಟ್ ಎನ್ಸೈಕ್ಲೋಪೀಡಿಯಾ. ಓಕೆನಾ? ಇಡೀ ಭಾಗದ ಎಲ್ಲದ್ರ ಬಗ್ಗೆ ಹೇಳುತ್ತೆ. ಏನ್ ಈ ರಾಷ್ಟ್ರಕೂಟ ಮನೆತನ, ಈ ರಾಷ್ಟ್ರಕೂಟವರ ಒಂದು ಆಸ್ಥಾನ ಏನನ್ನ ಬೆಳೆಯುತ್ತೆ, ಏನನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ, ಏನನ್ನ ಇಂಪೋರ್ಟ್ ಮಾಡ್ಕೊತಿದ್ದಾರೆ, ಏನ್ ಭಾಷೆ ಮಾತಾಡ್ತಾರೆ, ಈ ಕವಿಗಳು ಯಾರಿದ್ದಾರೆ, ಸೊ ಎಲ್ಲವನ್ನ ಹೇಳುವಂತಹ ಎನ್ಸೈಕ್ಲೋಪೀಡಿಯಾ. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ಎಲ್ಲ ಬೇರೆ ಭಾಷಿಕರನ್ನು ಗಮನಿಸಿರುವಂತಹ ಶ್ರೀ ವಿಜಯ ಒಂದು ಮಾತು ಹೇಳ್ತಾರೆ, ಕನ್ನಡಿಗರ್ ಬಹಳ ಚತುರರು, ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತ ಹೇಳ್ತಾರೆ.
ಯಾವತ್ತಿನ ಶಾಸ್ತ್ರೋತ್ತರವಾಗಿ ಏನೋ ಕಲ್ತಂತವ್ರಲ್ಲ ಕನ್ನಡಿಗರು. ಆದ್ರೂ ಕೂಡ ಸಿಂಪಲ್ ಲೈಫ್ ನ ಮಾಡ್ತಿದ್ದವರು ಇದ್ರೂ ಕೂಡ ನೀವೇನಾದ್ರೂ ಕ್ಲಿಷ್ಟಕರವಾದ ಒಂದು ಸಂಸ್ಕೃತ ಇರ್ಬೋದು, ಕನ್ನಡ ಇರ್ಬೋದು, ಇದರ ಒಂದು ಶ್ಲೋಕನ ಅಥವಾ ಇನ್ನೊಂದನ್ನು ಹೇಳ್ತೀರಾ ಅಂದ್ರೆ ಅದರ ಭಾವಾರ್ಥವನ್ನ ಅರಿತು ತಮ್ಮಲ್ಲೇ ಡಿಸ್ಕಸ್ ಮಾಡುವಷ್ಟು ಬುದ್ಧಿವಂತರು, ಅಷ್ಟು ಕಾನ್ಫಿಡೆನ್ಸ್ ಇರುವಂತವರು ಅಂತ ಕನ್ನಡಿಗರನ್ನ 9ನೇ ಶತಮಾನದಲ್ಲಿ ವರ್ಣಿಸ್ತಾರೆ. ಸೊ 21ನೇ ಶತಮಾನದಲ್ಲಿನೂ ಅದೇ ಕನ್ನಡ ಮಾತಾಡೋಗ್ತಾನೆ ನಾವುಗಳು, ಹೋಗ್ತಾನೆ. ಸೊ ಅವತ್ತಿದ್ದಂತಹ ಕಾನ್ಫಿಡೆನ್ಸ್ ಇವತ್ತು ಇರಬೇಕು, ಇನ್ನು ಮುಂದೆನೂ ಇರಬೇಕು ಅಂತ ಹೇಳ್ತೀನಿ ಎಲ್ರಿಗೂ. ಅಂಡ್ ಇನ್ನೊಂದು ಮುಖ್ಯವಾದ ಒಂದು ಇತಿಹಾಸದ ಕುರಿತಾಗಿ ಹೇಳೋದಾದ್ರೆ ಇನ್ನೊಂದು ಮುಖ್ಯವಾದ ಒಂದು ವಿಷಯ ಇದೆ. ಅಂಬೇಡ್ಕರ್ ಅವರು ಹೇಳ್ತಾರೆ ಏನಂತ, ಇತಿಹಾಸ ಮರ್ತವ್ರು ಯಾವತ್ತು ಇತಿಹಾಸ ಸೃಷ್ಟಿಸಕ್ಕಾಗಲ್ಲ. ಹೌದಾ? 1857ರಲ್ಲಿ ದೇಶದಲ್ಲಿ ಸಿಪಾಯಿ ದಂಗೆ ಅಂತ ನಡೀತಿರುತ್ತೆ, ಸಿಪಾಯಿ ಮ್ಯೂಟಿನಿ ಅಥವಾ ಇಂಡಿಯಾಸ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತಾನು ಕೆಲವ್ರನ್ನ ಕರೀತಾರೆ. ಸೊ ನೀವು ಇಂಡಿಯಾಸ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಈ ಒಂದು ಇದ್ರ ಕುರಿತಾಗಿ ಟೆಕ್ಸ್ಟ್ ಬುಕ್ ಗಳಲ್ಲಿ ಓದಿದ್ರೆ ನೀವು ಮಂಗಲ್ ಪಾಂಡ್ಯನ ಹೆಸರು ಕೇಳಿರ್ತೀರಾ? ಹೌದು. ಅಂಡ್ ಮೀರಟ್ ಅಲ್ಲಿ, ಆಗ್ರಾ, ಝಾನ್ಸಿ, ಗ್ವಾಲಿಯರ್, ಅಲಹಾಬಾದ್, ಬೆಂಗಾಲ್, ಇಲ್ಲಿ ಎಲ್ಲರೂ ಬಹಳಷ್ಟು ಜನ ರಾಜಮನೆತನದ ರಾಜರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿರ್ತಾರೆ, ಹೌದಲ್ವಾ? ಹಾಗೂ ಅವತ್ತಿನ ದಿನ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿರ್ತಾರೆ. ಸೊ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದ್ರೆ ಏನಂತ ಇನ್ನೊಂದು ಪಾಯಿಂಟ್ ಏನಂತ ಹೇಳ್ತಾರೆ ಅಂದ್ರೆ, ಅವತ್ತಿನ ದಿನ ಬಹುತೇಕ ದಕ್ಷಿಣ ಭಾರತ ಹಾಗೂ ಪಂಜಾಬ್ ಏನೋ ಪ್ರಾವಿನ್ಸ್ ಇತ್ತು, ಆ ಭಾಗ ಈ ಒಂದು ವಾರ್ ನಲ್ಲಿ ಬ್ರಿಟಿಷರ ವಿರುದ್ಧ ಭಾಗವಹಿಸೇ ಇರಲಿಲ್ಲ ಅಂತಾನು ಟೆಕ್ಸ್ಟ್ ಬುಕ್ ನಲ್ಲಿ ಓದ್ತೀರಾ, NCERT ಬುಕ್ ಓದಿದ್ರೆ. ಆದ್ರೆ ಯಾದಗಿರಿಯಲ್ಲಿ ನಿಂತಂತ ನಮಗೆ ಎಲ್ಲೋ ಒಂದ್ ಕಡೆ ಆತಂಕ ಆಗುತ್ತೆ. ಹೌದಾ, ನಿಜವಾಗ್ಲೂ ನಾವು ದಕ್ಷಿಣ ಭಾರತದಲ್ಲಿ ಯಾರನ್ನು ಭಾಗವಹಿಸಲಿಲ್ವಾ? ಯಾರನ್ನು ಇವ್ರ ವಿರುದ್ಧ 1857ರಲ್ಲಿ ಇವ್ರ ವಿರುದ್ಧ ನಿಲ್ಲಿಲ್ವಾ? ಯಾರಾದ್ರೂ ನಿಂತ್ರ? ಸುರಪುರ ಆಸ್ಥಾನದ ವೆಂಕಟಪ್ಪ ನಾಯಕ, ಹೌದಲ್ವಾ? ಸುರಪುರ ಆಸ್ಥಾನದ ವೆಂಕಟಪ್ಪ ನಾಯಕರನ್ನ ಸರಪಳಿ ಹಾಕಿ ಬಂದಿರ್ತಾರೆ, ನಿಮ್ಗೆ ಗೊತ್ತಿರ್ಬೇಕು. ಸೊ ಬ್ರಿಟಿಷರ ವಿರುದ್ಧ ಅವಾಗ ಬ್ರಿಟಿಷ್ ಕಮಾಂಡರ್ ಇರ್ತಾರೆ, ಫಿಲಿಪ್ ಮೆಡೋಸ್ ಟೇಲರ್ ಅಂತ. ಓಕೆ, ಹೈದರಾಬಾದ್ ಏನೋ ಆರ್ಮಿ ಬೇಸ್ನ ಕಮಾಂಡರ್ ಇರ್ತಾರೆ. ಸೊ ಇವರು ಬಂಧಿಸಿದಾಗ ವೆಂಕಟಪ್ಪ ನಾಯಕ ಏನಂತ ಹೇಳ್ತಾರೆ, ಅವ್ರಿಗೆ ಎಷ್ಟು ಆತ್ಮಾಭಿಮಾನ ಇತ್ತು ಅಂಡ್ ಅವ್ರಿಗೆ ಎಷ್ಟು ತಮ್ಮ ನಾಡಿನ ಬಗ್ಗೆ ಗೌರವ ಇತ್ತು ಅಂದ್ರೆ, ನೀವೇ ನನ್ನ ಬಂಧಿಸೋದು ಅಂಡ್ ಈ ರೀತಿ ನೀವು ನನ್ನ ಒಂದು ಸರಪಳಿ ಹಾಕಿ ಬಂಧಿಸ್ತೀರಾ ಅಂದ್ರೆ ನನ್ನ ಕೈ ತಾನೇ ಕಟ್ಟಕ್ ಸಾಧ್ಯ ಅಂತ ಕೈನೇ ಕಟ್ಕೋತಾರೆ. ಗೊತ್ತಿದಲ್ವಾ ಇಸ್ಪರ್ ನಿಮ್ಗೆ? ಸೊ ತಮ್ಮನ್ನು ತಾವು ಆಲ್ಮೋಸ್ಟ್ ತ್ಯಾಗ ಮಾಡಿ ಅವತ್ತು ಬ್ರಿಟಿಷರ ವಿರುದ್ಧ ಹೋರಾಡಿದಂಥವ್ರು. ಸೊ ಈ ರೀತಿಯಾಗಿ ಇತಿಹಾಸದ ಪುಟಗಳಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಂತವ್ರು ಕೂಡ ಇದೇ ಜಾಗದಲ್ಲಿ ಇದ್ದಾರೆ. ಇದನ್ನ ಕೇಳಿಸ್ಕೊಂಡ್ರೂ ಕೂಡ ಹಿಂದುಳಿದ ಅಂತ ಕೇಳಿಸ್ಕೊಂಡ್ರೆ ನಿಮ್ಗೆ ಒಂಥರ ಬೇಜಾರಾಗುತ್ತಲ್ಲ ನಮ್ಗಳಿಗೆ. ಸೊ ಅದಕ್ಕಾಗಿ ನಾನು ನಿಮ್ಗೆ